ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಪ್ರಸನ್ನ ಯೂಟ್ಯೂಬ್ ಚಾನಲ್. ಗಾಯ್ಸ್, ಗ್ರ್ಯಾಂಡ್ ಫಿನಾಲೆ ಮೊದಲೇ ಪ್ರೋಮೋ ಬಿಟ್ಟಿದ್ದಾರೆ. ಸೊ ಈ ಪ್ರೋಮೋ ರಿವ್ಯೂ ಮಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಿಟ್ಟೆ ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ರಿವ್ಯೂ ಮಾಡ್ಕೊಳ್ಳೋಣ. ಸೊ ಗೈಸ್, ಒಟ್ಟಿನಲ್ಲಿ ಬಾದ್ಶಾ ಕಿಚ್ಚ ಸುದೀಪ್ ಸರ್ ಎಂಟ್ರಿ ಕೊಟ್ಟಾಯಿತು. ಸೊ ಮೊದಲನೇದಾಗಿ ನಮ್ಮ ಬಾದ್ಶಾ ಬಾಯ್ ಯಾವ ರೀತಿ ಕಾಣಿಸ್ತಿದ್ದಾರೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸೊ ಒಂಥರ ಸಖತ್ ಲುಕ್ ಗುರು, ಅವ್ರು ಮಾತ್ರ ಬಟರ್ಫ್ಲೈ ಇದು. ಸೊ ಅನ್ಕೊಂಡಿದ್ದೆ ಡ್ರ್ಯಾಗನ್ ಹಾಕೊಂಡು ಬರ್ತಾರೆ ಅಂತ, ಬಟ್ ಉಲ್ಟಾ ಆಗಿದೆ, ಬಟರ್ಫ್ಲೈ ಹಾಕೊಂಡು ಬಂದಿದ್ದಾರೆ. ಯಾಕಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸ್ವರ್ಗದ ಎಂಟ್ರಿ ಟೈಮಲ್ಲಿ ಬಟರ್ಫ್ಲೈಸ್ ಕೂಡ ಬಿಟ್ಟಿದ್ರು ಅಂದ್ರೆ ಪ್ರೋಮೋಗಳಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ. ಅದೇ ರೀತಿನೇ ಕಿಚ್ಚ ಸುದೀಪ್ ಸರ್ ಹಾಕೊಂಡು ಬಂದು ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಸೊ ಗೈಸ್, ಈಗರ್ಲಿ ವೇಟಿಂಗ್ 6 ಗಂಟೆಗೆ ಸ್ಟಾರ್ಟ್ ಆಗ್ತಾಯಿದೆ. ಸೊ 6 ಗಂಟೆಯಿಂದ 11 ಗಂಟೆವರೆಗೂ ಗುರು. ಸೊ ಒಟ್ಟಿನಲ್ಲಿ ಇವತ್ತು ನಾಳೆ ಮಾತ್ರ ಸಖತ್ ಎಂಟರ್ಟೈನ್ಮೆಂಟ್ ಥ್ರಿಲ್ ಅಂತಲೇ ಹೇಳ್ಬೋದು. ಸೊ ಆಲ್ರೆಡಿ ನಿಮ್ಗೆ ಗೊತ್ತಿರೋ ಹಾಗೆ ಮನೆ ಒಳಗಡೆ 6 ಜನ ಕಂಟೆಸ್ಟೆಂಟ್ಗಳು ಒಂಥರ ಪಕ್ಕ ಅಂತಾರತ್ತೆ ಅವ್ರಿಗೆ ಆಲ್ರೆಡಿ ಯಾರು ಆಚೆ ಹೋಗ್ತಾರೆ, ಯಾರು ಹೋಗಲ್ಲ ಅಂತ. ಆ್ಯಂಡ್ ತುಂಬ ಜನ ನನ್ಗನ್ಸಿದ್ದು ಏನಂತಂದರೆ ಈ 6 ಜನಗಳು ಸದ್ಯಕ್ಕೆ ಫೈನಲ್ ಕಂಟೆಸ್ಟೆಂಟ್ ಬಂದಿರೋದ್ರಿಂದ ಅವರು 6 ಜನನು ವಿನ್ನರ್ ಅಂತಲೇ ನಾನು ಹೇಳೋದು. ಬಟ್ ಯಾರೋ ಒಬ್ಬರು ವಿನ್ನರ್ ಆಗೋದು ಬಿಗ್ ಬಾಸ್ ಮನೆ ಒಳಗಡೆ, ಒಬ್ಬರು ಮಾತ್ರ ಕಪ್ಪೆತ್ಕೊಳ್ಳೋದು. ಅದು ಯಾರ ಕೈ ಆಗಿರುತ್ತೆ? ಕಿಚನ ರೈಟ್ ಸೈಡ್ ಕೈ ಯಾವುದಾಗಿರ್ಬೋದು ಆ್ಯಂಡ್ ಲೆಫ್ಟ್ ಸೈಡ್ ಕೈ ಯಾವುದಾಗಿರ್ಬೋದು. ಗೈಸ್, ನಿಮ್ಗೇನು ಅನ್ಸುತ್ತೆ? ಟಾಪ್ 2 ಅಲ್ಲಿ ಈ ಸತಿ ಹುಡುಗಿರು ಗೆಲ್ಬೋದಾ? ಚಾನ್ಸಸ್ ಇದೆ. ಇಬ್ಬರು ಹುಡುಗಿರು ಮನೆಯಲ್ಲೇ ಹೇಳ್ತಾರೆ, ಒಂದು ಭವ್ಯ ಅವರು, ಇನ್ನೊಂದು ಮೋಕ್ಷಿತಾ ಅವರು. ಸೊ ಇನ್ನೊಂದು ಕಡೆ 4 ಜನ ಹುಡುಗರುಗಳು ಎಲ್ಲ ಸ್ಟ್ರಾಂಗ್ ಕಂಟೆಂಟರ್ಗಳಿಗರು. ಒಂದು ಕಡೆ ನಮ್ಮ ಹನುಮಂತು, ಆದರೆ ಇನ್ನೊಂದು ಕಡೆ ಬಂದ್ಬಿಟ್ಟು ನಮ್ಮ ಮಂಜು ಅವರು ಮತ್ತೆ ರಜತ್ ಅವರು ಆ್ಯಂಡ್ ತ್ರಿವಿಕ್ರಮ್ ಅವರು ಇದ್ದಾರೆ. ಸೊ ಗೈಸ್, ಏನು ಅನ್ಸುತ್ತೆ? ಯಾರು ಗೆಲ್ಬೋದು? ಸೊ ಆ್ಯಕ್ಚುಲಿ ಲೈಕ್ ಜನಗಳ ಓಟ್ ಮುಖಾಂತರ ಹೋಗ್ತು ಅಂತಂದರೆ ಬಿಗ್ ಬಾಸ್ ಮನೆಯವರು, ನನಗನ್ಸಿದ್ದು ಹನುಮಂತು ಅವರು ಎಲ್ಲರನ್ನೂ ಹೊಡ್ಕೊಂಡು ಹೋಗ್ತಾರೆ ಅಂತಲೇ ಅನಿಸುತ್ತೆ. ಸೊ ಆ್ಯಕ್ಚುಲಿ ನನಗೆ ಪರ್ಸ್ನಲ್ ಆಗಿ ಏನಂತಂದರೆ ಹನುಮಂತು ಅವ್ರಿಗೆ ಒಂದು ಸ್ವಲ್ಪ ಏನೋ ಈಗ ಸದ್ಯಕ್ಕೆ ಅನ್ನಿಸ್ತಾರದಲ್ಲಿ ಅವ್ರು ಇಷ್ಟು ಜನ ಹೋಲಿಸ್ಕೊಂಡ್ರೆ ಇವರು ಸ್ವಲ್ಪ ಪರವಾಗಿಲ್ವೇನೋ ಅಂತ ಅನಿಸುತ್ತೆ. ಬಟ್ ಅಷ್ಟು ಜನ ಹೋಲಿಕೆ ಅಂದರೆ ನಾನು ಹೇಳ್ತಾ ಇರೋದು ಬಿಗ್ ಬಾಸ್ ಮನೆ ಅಂತಲ್ಲ, ನನಗೆ ನ್ಯಾಚುರಲ್ ಆಗಿ ನಾಟಕ ಆಡದೆ ಸೊ ತಂದಲ್ಲಿ ತಾನು ಇತ್ಕೊಂಡು ಗೇಮ್ ಕಡೆನೂ ಜಾಸ್ತಿ ತಲೆಗೆಡ್ಸ್ಕೊಳ್ದಂಗೆ ಏನು ಬೇಕೋ ಅಷ್ಟು ಮಾತ್ರ ಆಡಿದ್ದು ಅಂತಂದರೆ ಅದೊಬ್ಬರೇ. ರಜತ್ ಅವ್ರಿಗೂ ಆ್ಯಕ್ಚುಲಿ ಫೇಕ್ ಅಂತ ಹೇಳ್ತಾಯಿಲ್ಲ, ರಜತ್ ಅವ್ರು ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಎಲ್ಲೋ ಒಂದು ಕಡೆ ಅವ್ರು ತುಂಬ ಟ್ರಿಗರ್ ಆಗ್ತಾಯಿದ್ರು. ಆ ಟ್ರಿಗರ್ನ ಕಂಟ್ರೋಲ್ ಮಾಡ್ಕೊಂಡಿದ್ರೆ ಮೇ ಬಿ ನಾನು ಅವ್ರನ್ನೇ ವಿನ್ನರ್ ಅಂತಲೂ ಹೇಳ್ತಿದ್ದೆ. ನೋಡೋಣ, ಕಾದು ನೋಡಬೇಕಾಗುತ್ತೆ. ವೋಟಿಂಗ್ ಮುಖಾಂತರನೂ ಕೂಡ ಗೆಲ್ಲುತ್ತೆ. ಆ್ಯಂಡ್ ಬಿಗ್ ಬಾಸ್ ಮನೆಯವರು ಕೂಡ ಒಂದು ಸ್ವಲ್ಪ ಎಲ್ಲ ಯೋಚನೆ ಮಾಡ್ತಾ ಇರುತ್ತೆ, ಯಾರು ಗೆಲ್ಸ್ಬೇಕು ಯಾರು ಗೆಲ್ಬಾರ್ದು ಅಂತ. ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಕಿಚ್ಚ ಬಂದಾಯಿತು, ಕಿಚ್ಚು ಹೆಚ್ಚಾಯಿತು. ಸೊ ಇನ್ನೇನೇನು ಇದ್ರು ರಿಸಲ್ಟ್ಸ್ ಹೇಳೋ ಬಾಕಿ ಅಷ್ಟೇ ಅಂತ ಹೇಳ್ತಾ ಇದ್ದಾರೆ ಈ ಪ್ರೋಮೋದಲ್ಲಿ. ಎಸ್. ಸೊ ಗೈಸ್, ಏನನ್ಸುತ್ತೆ? ಒಟ್ಟಿನಲ್ಲಿ ನನಗನ್ಸ್ತಾ ಇರೋದೇನಂತಂದರೆ ನಮ್ಮ ವೋಟ್ಗಳು ಕೂಡ ಕೆಲವೊಂದು ಬಾರಿ ಡೌನ್ ಆಗ್ಬೋದು. ಯಾಕೆ ಅಂತಂದರೆ ಏನು ಒಂದಷ್ಟು ಚಾನೆಲ್ಗಳು ಅವ್ರಿಗೆ ಒಬ್ಬರು ಪರ್ಟಿಕ್ಯುಲರ್ ವ್ಯಕ್ತಿ ಮೇಲೆ ಇನ್ವೆಸ್ಟ್ ಮಾಡಿರ್ತಾರೆ. ಸೊ ಆ್ಯಕ್ಚುಲಿ ನಮ್ಗೆ ಗೊತ್ತಾಗಿದೆ ಏನಂತಂದರೆ, ನೆನ್ನೆ ನೀವು ನೋಡಿದ್ರೆ 3 ಜನನೂ ಕೂಡ ಏನು ಒಂದು ತ್ರಿವಿಕ್ರಮ್ ಅವರಾಗಿರ್ಬೋದು, ಇಲ್ಲಾಂತಂದರೆ ಹನುಮಂತು ಅವರಾಗಿರ್ಬೋದು, ಮೋಕ್ಷಿತಾ ಅವರಾಗಿರ್ಬೋದು. ಸೊ ಈ 3 ಜನನು ಫಸ್ಟೇ ತೋರಿಸ್ತಾರೆ ಪ್ರೋಮೋದಲ್ಲಿ. ಅಂದರೆ ಲೈಕ್ 2 ಪ್ರೋಮೋಗಳನ್ನ ಬಿಡ್ತಾರೆ. ವಾಲ್ ಆಫ್ ಫೇಮ್ ಅದೇನು ಜನಗಳ ಮುಂದೆ ಬಂದು ಒಂದು ಸ್ವಲ್ಪ ಅವರ ವ್ಯಕ್ತಿತ್ವನ ಅವರು ಹೇಳ್ಕೊಡೋದಾಗಿರ್ಬೋದು. ಆ್ಯಂಡ್ ನೆನೆ ಅವರ ಮಾತುಗಳು ಅಷ್ಟೇ, ಬಿಗ್ ಬಾಸ್ ಅವರ ಮಾತುಗಳು ಅಷ್ಟೇ ತೂಕವಾಗಿತ್ತು. ಬಟ್ ಎಲ್ಲೋ ಒಂದು ಕಡೆ ಈ 3 ಜನ ಬಂದಮೇಲೆ ಭವ್ಯ ಅವ್ರಿಗಾಗಿರ್ಬೋದು, ಇಲ್ಲ ಅಂತಂದರೆ ರಜತ್ ಅವ್ರಿಗಾಗಿರ್ಬೋದು, ಇಲ್ಲ ಲೈಕ್ ಮಂಜು ಅವ್ರಿಗಾಗಿರ್ಬೋದು, ಒಂದು ಸ್ವಲ್ಪ ಹೈಪ್ ಅಷ್ಟು ಅವ್ರು ಕೊಟ್ಟಷ್ಟು ಇವ್ರಿಗೆ ಹೈಪ್ ಕೊಡ್ಲಿಲ್ವೇನೋ ಅಂತ ಅನ್ನಿಸು ನನಗೆ ಪರ್ಸ್ನಲ್ ಆಗಿ. ಸೊ ಗೈಸ್, ಒಟ್ಟಿನಲ್ಲಿ ಫೈನಲ್ ಬಂದೇ ಬಿಡ್ತು. ಟಾಪ್ 3 ಯಾರಾಗಿರ್ಬೋದು? ಆ್ಯಂಡ್ ಈ ಸತಿ ಹುಡುಗಿರು ಹುಡುಗಿರು ಗೆಲ್ಬೋದಾ? ನಿಮ್ಗೇನು ಅನ್ಸುತ್ತೆ? ಕಮೆಂಟ್ ಮಾಡಿ ತಿಳಿಸಿ. ಸೊ ಗೈಸ್, ಇದಾಗಿತ್ತು ಮೊದಲೇ ಪ್ರೊಮೋ ರಿವ್ಯೂ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿ ತನಕ ಬಾಯ್.